ಸೊ ಇವಾಗ ಎಲ್ಲರೂ ಹೇಗಿದ್ರೆ ಸೊ ಗೈಸ್ ನೋಡಿ ಇವತ್ತು ಬೆಳಗಿನ ತಿಂಡಿಗೆ ದೋಸೆ ಮತ್ತು ಮಾವಿನ ಹಣ್ಣಿನ ಸ್ವೀಕರಣೆ ಮತ್ತು ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿದೆ, ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು. ಇನ್ನೇನು ಸೀಸನ್ ಮುಗಿತಾ ಬಂತಲ್ವ, ಸೊ ಮಾವಿನ ಹಣ್ಣಿನ ಸೀಸನ್ ಇದ್ದಾಗಲೇ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿಬಿಡ್ಬೇಕು. ಇಲ್ಲಾಂದರೆ ಸೀಸನ್ ಮುಗಿದ್ಮೇಲೆ ಜ್ಞಾಪನಿಸ್ಕೊಂಡ್ರೆ ಮತ್ತೆ ಮಾವಿನ ಹಣ್ಣು ಸಿಗೋಲ್ಲಲ್ವ, ಅದಕ್ಕೆ ಸೊ ಸೀಸನ್ ಮುಗಿತಾ ಬಂತು. ಮಾವಿನ ಹಣ್ಣು ಕೂಡ ನಮ್ಮ ಮನೇಲಿ ಎಲ್ಲ ಖಾಲಿ ಆಗಿದ್ವು. ಸೊ ಇನ್ನೊಂದಿತ್ತು ಅಂತಂದು ಇವತ್ತು ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಈ ಮಾವಿನ ಹಣ್ಣು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ರಾಗೆ ಮಾಡ್ತಾಯಿದ್ದೀನಿ. ಸೊ ಮಾವಿನ ಹಣ್ಣಿನ ಸ್ವೀಕರಣೆಗೆ ಜಾಸ್ತಿ ಏನು ಐಟಮ್ ಹಾಕೋವಾಗಿಲ್ಲ. ಏನಂದರೆ ಬೆಲ್ಲ ಕುಟ್ಕೊಬಿಟ್ಟು ಚೆನ್ನಾಗಿ ಬೆಲ್ಲನ ಕುಟ್ಕೊಂಡು ಮಾವಿನ ಹಣ್ಣು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸಿಗೆಲ್ಲ ಹಾಕೋ ಅವಶ್ಯಕತೆ ಇರೋಲ್ಲ. ಯಾಕೆ ಅಂದರೆ ಚೆನ್ನಾಗಿ ಹಣ್ಣಾಗಿರುತ್ತೆ ಮಾವಿನ ಹಣ್ಣೇ. ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ರೆಡಿನೇ ಆಗೋಯ್ತು ಮಾವಿನ ಹಣ್ಣಿನ ಸ್ವೀಕರಣೆ. ಈ ಕಡೆ ನೋಡಿ ತಿಂಡಿ ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಕೇಳ್ತಾರೆ. ನಮ್ಮ ದೊಡ್ಡ ಮಗ ನನಗೆ ದೋಸೆ ಕ್ರಿಸ್ಪಿಯಾಗಿರಬೇಕು ಅಂತ ಕೇಳ್ತಾನೆ. ಚಿಕ್ಕ ಮಗ ನನಗೆ ಆ ಥರ ಕ್ರಿಸ್ಪಿಯಾಗಿ ಬೇಡ ಅಂತ ಕೇಳ್ತಾನೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕೇಳ್ತಿರ್ತಾರೆ. ಸೊ ಮಕ್ಕಳು ಯಾವ ಥರ ಅದು ಕೇಳ್ತಾರೋ ಆ ಥರ ತಿಂಡಿ ಮಾಡಿಬಿಟ್ಟು ಕಳಿಸ್ಬೇಕು. ಸೂಪರ. ಯಾಕೆ ಚೆನ್ನಾಯ್ತಾ ಮಾವಿನ ಹಣ್ಣಿಂದು ಸ್ವೀಕರಣೆ? ಟೇಸ್ಟ್ ಚೆನ್ನಾಯ್ತಾ? ಯಾಕೆ? ಹಾ ಚಟ್ನಿ ತಿನ್ನಂಗಿಲ್ಲ ನೀನು, ತಿನ್ನಬೇಕು. ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವೀಟು ಖಾರ ಚೆನ್ನಾಗಿತ್ತಾನೆ? ಚೆನ್ನಾಗಿ ನೋಡಿ. ಇವತ್ತು ಮೇಲ್ಗಡೆ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದೆ. ಈಗ ಬಟ್ಟೆ ಸ್ಟಿಚ್ ಮಾಡಬೇಕು. ಮಾಮೂಲಿ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಕರೆಂಟ್ ಐತೆ, ಹೆಂಗೆ ಕರೆಂಟಿಂದೊಂದು ಪ್ರಾಬ್ಲಮ್ಮು. ಸೊ ಕರೆಂಟ್ ಇಲ್ಲಾಂದರೆ ಮತ್ತೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಕರೆಂಟ್ ನೋಡಿದೆ, ಫಸ್ಟ್ ಕರೆಂಟ್ ನೋಡಿಬಿಟ್ಟೆ ಕರೆಂಟ್ ಐತೋ ಇಲ್ವ ಅಂತಂದು. ಮೊನ್ನೆ ಹಪ್ಳ ಇಟ್ಟಿದ್ವಲ್ಲ, ಚೆನ್ನಾಗಿ ಒಣಗಿದ್ದಾವೆ. ಎಷ್ಟು ಚೆನ್ನಾಗಿ ಒಣಗಿದ್ದಾವೆ ಅಂದರೆ ಇನ್ನೂ ಒಂದಿನ ಮಾತ್ರ ಒಣಗಿತ್ತಷ್ಟೇ. ಅಷ್ಟರಲ್ಲಿನೇ ಒಂದಿನ ತೇಲ್ಸಿದ್ದೆ, ಹಪ್ಳ ಕರೆದಿದ್ದೆ. ಎಷ್ಟು ಚೆನ್ನಾಗಿದ್ವು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ಈಗ ಒಣಗಿರೋದನ್ನ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಗರಿಯಾಗಿ ಒಣಗಿದ್ದಾವೆ ಗೈಸ್. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ನೋಡಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದ್ದಾವೆ ಅಂತಂದು. ಚೆನ್ನಾಗಿ ಒಣಗೋವೆ ಹಪ್ಪಳ ಎಲ್ಲನ. ಸೊ ಗರಿಯಾಗಿ ಚೆನ್ನಾಗಿ ಒಣಗಿದ್ದಾವೆ. ಏನಂದರೆ ನೋಡಿ, ಜಾಸ್ತಿ ಬಿಸಿಲಿದ್ದಾಗ ಇಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಡೆದೋಗ್ಬಿಡ್ತವೆ ಹಪ್ಪಳ ಎಲ್ಲನ. ತೋರಿಸ್ತೀನಿ ನೋಡಿ. ಈ ಥರ ಜಾಸ್ತಿ ಎಲ್ಲ ಬಿಸಿಲು ಜಾಸ್ತಿ ಇದ್ದಾಗ ಇಕ್ಕಿದ್ರೆ ಹಪ್ಪಳ ಈ ಥರ ಒಡೆದೋಗುತ್ತೆ. ಮತ್ತು ಇನ್ನೊಂದೇನೆಂದರೆ ಹಪ್ಪಳ ಇಕ್ಕಿದ್ದಾದಮೇಲೆ ಬೌಲ್ ಥರ ಈ ಥರ ಉಬ್ಬುತ್ತೆ. ಆ ಥರ ಉಬ್ಬಿದಾಗ ಮತ್ತೆ ಅದನ್ನು ಉಲ್ಟಾ ತಿರುವಾಕಬೇಕು. ಇಲ್ಲಾಂದರೆ ಹಂಗೆ ಬೌಲ್ ಥರ ಉಬ್ಬಿಬಿಟ್ಟು ಈ ಥರ ಒಡೆದೋಗ್ಬಿಡ್ತಾವೆ ಹಪ್ಪಳ. ಸೊ ಓವರ್ ಬಿಸಿಲಿದ್ರೆ ಹಪ್ಪಳ ಇಕ್ಕಿದ್ರೆ ಈ ಥರ ಒಡೆದೋಗ್ಬಿಡ್ತಾವೆ ಅಷ್ಟೇ. ಅದಕ್ಕೆ ನೋಡಿ, ಬಿಸಿಲಿಂದಾಗಿ ಇಕ್ಕಿರೋದಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಹಪ್ಪಳ, ಎಲ್ಲೂ ಒಡೆದಿಲ್ಲ. ಸೊ ಅಲ್ಲೊಂದು ತೆಳುವಾಗಿ ಗೊತ್ತಿರೋ ಅಂಥದ್ದು ಬಿಸಿಲಿಗೆ ಬಿದ್ದಿರೋದು ಈ ಥರ ಒಡೆದಿದೆ ಅಷ್ಟೇ. ಎಲ್ಲೋ ಒಂದು ನೋಡಿ ಇದೊಂದು, ಮತ್ತು ನೋಡಿ ಇದೊಂದು, ಅಷ್ಟೇ. ಇನ್ನೇನು ಜಾಸ್ತಿ ಏನಿಲ್ಲ, ಅಲ್ಲೊಂದು ಹೊಡೆದಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಅಜ್ಜಿ ತಿಂದ್ಬಿಟ್ಟು ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳ್ತಿತ್ತು, ಮೊನ್ನೆ ತೇಳ್ಸಿದ್ನಲ್ಲ. ಸೊ ಅಜ್ಜಿ ತಿಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿದ್ದಾವೆ ಅಂತ ಹೇಳ್ತಿತ್ತು. ಮಕ್ಕಳೆಲ್ಲ ತಿಂದರು, ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳಿದ್ರು. ನಮ್ಮ ಮನೆಗೆ ಹಂಗೆ ಹೇಳಿದ್ರು. ಸೊ ನಾನು ಮಾಡೋದು ಇದೇ ಥರನೇ. ನಮ್ಮ ಅಜ್ಜಿ ಮಾಡಬೇಕಾದ್ರೆ ಯಾವ ಥರ ಮಾಡೋದು ಅಂದರೆ, ಏನೂ ರುಬ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಹಂಗೆ ಮಾಡೋದು, ರುಬ್ತಿರ್ಲಿಲ್ಲ. ನಾನು ಮಾಡೋದನ್ನ ರೂಢಿ ಮಾಡಿಕೊಂಡು ರುಬ್ಬಿನೇ ಮಾಡ್ತೀನಿ. ಟೇಸ್ಟು ಅದಕ್ಕಿಂತ ಹಂಗೆ ಹಪ್ಪಳ ಇಡ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ರುಬ್ಬಿ ಮಾಡಿದ್ರೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಬಟ್ಟೆ ಸ್ಟಿಚ್ ಮಾಡಬೇಕು, ನೋಡಬೇಕು ಯಾವ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ. ಸೊ ಇದು ಡಾಲ್ ಮೊನ್ನೆ ತೆಗೆದಾಕಿದ್ನಲ್ಲ ನೋಡಿ, ತೊಳೆದಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈಗ ನೋಡಿ. ಇದೆಲ್ಲ ಸ್ಟಿಚ್ ಬಿಚ್ಕೊಬಿಟ್ಟೈತೆ ಪೂರ್ತಿ. ಮಕ್ಕಳೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಸ್ಟಿಚ್ ಬಿಚ್ಕೊಬಿಟ್ಟೈತೆ. ಸೊ ಇದನ್ನೆಲ್ಲ ಈಗ ಸ್ಟಿಚ್ ಮಾಡಿಬಿಟ್ಟು ತುಂಬಿ ಒಂದು ಚೀಲಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ. ಈಗ ತೆಗಿಯೋದೇ ಇಲ್ಲ ಈಗ ಗೊಂಬೆದ. ಈಗ ಯೂನಿಫಾರ್ಮ್ ಇದ್ದಾವೆ, ಸ್ಕೂಲ್ ಡ್ರೆಸ್ಸು ಅಂದರೆ ಈ ಥರ ಯೂನಿಫಾರ್ಮು, ಈ ಥರ ಬೆಲ್ಟ್ ಲಂಗ ಸ್ಲಾಗು ಸ್ಟಿಚ್ ಮಾಡೋದು. ಸೊ ಈ ಯೂನಿಫಾರ್ಮು ಸ್ಟಿಚ್ ಮಾಡಬೇಕೀಗ. ಈಗ ಇದು ಯೂನಿಫಾರ್ಮು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಯೂನಿಫಾರ್ಮ್ ಎಲ್ಲ ಸ್ಟಿಚ್ ಮಾಡಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕೆಲಸ ಇದೆ. ಒಂದು
ಸೊ ಈಗ ಯೂನಿಫಾರ್ಮ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಮಧ್ಯಾಹ್ನದ ಮೇಲೆ ಸ್ವಲ್ಪ ಕೆಲಸ ಇದೆ. ಏನಂದರೆ ಒಂದು ಡೆಸರ್ಟ್ ರೆಸಿಪಿ ಮಾಡಬೇಕು ಅಂತಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಬಟ್ಟೆ ಸ್ಟಿಚ್ ಮಾಡಬೇಕು. ಬಟ್ಟೆಲ್ಲ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡಿ ಯೂನಿಫಾರ್ಮ್ ಎಲ್ಲ ಸ್ಟಿಚ್ ಮಾಡಿದ್ದಾಯಿತು. ಈಗ ಕೆಳಗಡೆ ಹೋಗಬೇಕು. ಸೊ ಡೆಸರ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಈಗ ಕೆಳಗಡೆ ಹೋಗಿ ಸ್ವೀಟ್ ಮಾಡಬೇಕು. ಏನೋ ಟೈಮ್ ಆಗುತ್ತೆ ಅಂತ. ಮತ್ತು ಮಕ್ಕಳು ಬಂದುಬಿಟ್ರೆ ಏನು ಮಾಡ್ತಾರೆ ಅಂದರೆ ನಾವು ನೋಡಬೇಕು ಅಂತ ಅದೇನು ಮಾಡಲಿಕ್ಕೂ ಬಿಡಲ್ಲ, ಅಷ್ಟು ಅವ್ರ ತಿಡಿಗೆ ಜಾಸ್ತಿ ಅದಕ್ಕೆ. ಸೊ ನೋಡಿ ಯೂನಿಫಾರ್ಮ್ ಸ್ಟಿಚ್ ಮಾಡಿದ್ದೆಲ್ಲ ಆಯಿತು. ಬೆಲ್ಟ್ ಲಂಗ ಮತ್ತು ಸ್ಲಾಕು ಸ್ಟಿಚ್ ಮಾಡಿದ್ದೀನಿ. ಚಿಕ್ಕ ಪಾಪುದೇ ಹೇಳ್ರಿ, ದೊಡ್ಡದೇನಲ್ಲ, ಚಿಕ್ಕ ಪಾಪುದೇ ಆಯಿತು. ಸೊ ನೋಡಿ ಡೆಸರ್ಟ್ ಮಾಡಲಿಕ್ಕೆ ಅಂದರೆ ನಾನು ಮಾಡ್ತಿರೋದು ಸ್ವೀಟ್ ಏನಂದರೆ ರಸ್ಮಲೈ. ನಾನು ಇವತ್ತು ಮಾಡ್ತಿರೋ ಸ್ವೀಟು ರಸ್ಮಲೈ. ಸೊ ಅದಕ್ಕೆ ನೋಡಿ ಹಾಲಿಟ್ಟಿದ್ದೀನಿ. ಸೊ ಇದು 1 ಲೀಟ್ರ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. 2 ಲೀಟ್ರ್ ಹಾಲು ತಂದಿದ್ದೆ, 1 ಲೀಟ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಇದು. ಸೊ 1 ಲೀಟ್ರ್ ಹಾಲನ್ನ ಈ ಥರ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಇದನ್ನ ಪನ್ನೀರ್ ಮಾಡ್ಕೋಬೇಕು 1 ಲೀಟ್ರ್ ಹಾಲಲ್ಲಿ. ಇನ್ನೊಂದು ಲೀಟ್ರ್ ಹಾಲಲ್ಲಿ ಅದನ್ನ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಬೇಕು ಯೂಸ್ ಮಾಡೋವಾಗ ಹೇಳ್ತೀನಿ ಅದೇನಕ್ಕೆ ಏನು ಮಾಡ್ತಾರೆ ಅಂತಂದು. ಸೊ ಈಗ ನೋಡಿ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಪನ್ನೀರ್ ಮಾಡೋದು. ಹಾಲು ಕುದೀಲಿ, ತೋರಿಸ್ತೀನಿ ಯಾವ ಥರ ಅನ್ನೋದು. ಸೊ ನೋಡಿ ಹಾಲು ಬರ್ತಾಯಿದೆ. ಇನ್ನೇನು ಇದಕ್ಕೆ ನಿಂಬೆಹಣ್ಣು 2 ನಿಂಬೆಹಣ್ಣು ಜ್ಯೂಸನ್ನ 2 ನಿಂಬೆಹಣ್ಣು ಹಚ್ಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು. ಸೊ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾಯಿದ್ದೀನಿ. ಹಾಲು ಹೊಡ್ಕೊಳ್ಳುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟ್ ಮೇಲೆ ಹಾಕ್ತಾಯಿದ್ದೀನಿ, ನೋಡೋಣ ಹೊಡ್ಕೊಳ್ಳುತ್ತಾ ಇಲ್ವೋ ಅಂತಂದು. ಸೊ 2 ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ರೂ ಹಾಲು ಮಾತ್ರ ಹೊಡ್ಕೊಳ್ಳಲಿಲ್ಲ. ಸೊ ಮತ್ತೆ ಇನ್ನೊಂದು ನಿಂಬೆಹಣ್ಣು ಹಚ್ಬಿಟ್ಟು ಇನ್ನೊಂದು ಜ್ಯೂಸ್ ಹಾಕ್ತೆ, ಕಡಿಮೆ ಇತ್ತೇನೋ ಅಂತಂದು. ಅಂದರೆ ನಾನು ಹಾಕಿದ ನಿಂಬೆಹಣ್ಣು 2 ಕೂಡ ಚಿಕ್ಕ ಸೈಜ್ ಇದ್ವಲ್ಲ, ಸೊ ಅದಕ್ಕೆ ಇನ್ನೊಂದು ನಿಂಬೆಹಣ್ಣು ಹಚ್ಬಿಟ್ಟು ಮತ್ತೆ ಅದನ್ನು ಹಾಕಿದ್ರೂ ಹೊಡ್ಕೊಳ್ಳಲಿಲ್ಲ. ಸೊ ಯಾರಾದ್ರೂ ಈ ರೆಸಿಪಿ ಮಾಡ್ತಾಯಿದ್ರೆ, ರಸ್ಮಲೈ ರೆಸಿಪಿ ಮಾಡೋದು ಈಸಿನೇ, ಬಟ್ ಯಾವುದೇ ರೀತಿ ವಿನೆಗರ್ ಇಲ್ದಲೇ ಹಾಲು ಹೊಡ್ಕೊಳ್ಳುತ್ತೆ ಅನ್ನೋದಂತೂ ಡೌಟು. ಸೊ ನೋಡಿ ಆಗಲೇ ಪನ್ನೀರ್ ಮಾಡೋಣ ಅಂತಂದು ಹಾಲು ಇಟ್ಟಿದ್ನಲ್ಲ, ಅದು ನಿಂಬೆಹಣ್ಣಿನ ರಸ ಹಾಕಿದ್ರೆ ಹೊಡ್ಕೊಂಡ್ಲೇ ಇಲ್ಲ. ಏನಪ್ಪ ಮಾಡೋದು ಅಂತ ಟೆನ್ಷನ್ ಆಗಿಬಿಟ್ಟಿದ್ದು. 2 ಲೀಟ್ರ್ ಹಾಲು ತಂದಿದ್ದೀನಿ ಬೇರೆ ಸ್ವೀಟ್ ಮಾಡಲಿಕ್ಕೆ. ಸೊ ಏನಪ್ಪ ಮಾಡೋದು ಅನ್ನೋ ಥರ ಆಗಿಬಿಟ್ಟಿತ್ತು. ಮತ್ತು ಹೆಂಗಿದ್ರು ನಮ್ಮ ಮನೇಲಿ ಮದಗಿರ್ಗೆ ಹೋಗಿರಲ್ಲ, ಹಂಗೆ ಬರ್ತಾ ವಿನೆಗರ್ ಥರ ಕೇಳಿದ್ದೆ, ತೊಗೊಂಡು ಬಂದಿದ್ರು. ನಾನೇನು ಅಂದ್ಕೊಂಡಿದ್ರೆ ಸೊ ಫಸ್ಟ್ ಟೈಮ್ ಹಾಲಲ್ಲಿ ಮನೇಲಿ ಪನ್ನೀರ್ ಮಾಡ್ತಿರೋದು. ಸೊ ಅದಕ್ಕೆ ವಿನೆಗರ್ ಏನು ಬೇಕಾಗಲ್ಲ. ಸೊ ವೀಡಿಯೋದಲ್ಲೆಲ್ಲ ನೋಡ್ತಿರ್ತೀನಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ರೆ ಸಾಕು ಹೊಡ್ಕೊಳ್ಳುತ್ತೆ ಹಾಲು ಅಂತಂದು. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ಅದು ಬರಲಿಲ್ಲ, ಹೊಡ್ಕೊಳ್ಳಲಿಲ್ಲ ಹಾಲು. ಅದಕ್ಕೆ ವಿನೆಗರ್ ತರಿಸಿದ್ದೀನಿ. ಈಗ ನಮ್ಮ ಮನೆಯವ್ರು ತಂದು ಕೊಟ್ಟು ಹೊಲ್ದ ಹತ್ರ ಹೋದರು, ಮತ್ಗಿರಿಗೆ ಹೋಗಿರೋಣ, ಹಂಗೆ ಬರ್ತಾ ತೊಗೊಂಡ್ಬಂದಿದ್ರು. ಸೊ ಈಗ ಮತ್ತೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದೇ ಹಾಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದನ್ನು ವಿನೆಗರ್ ಹಾಕ್ಬಿಟ್ಟು ಈಗ ಹೊಡೆದಿದ್ದಾದ್ಮೇಲೆ ಪನ್ನೀರ್ ಮಾಡ್ಕೋಬೇಕು. ನೋಡಿ ನಮ್ಮ ಮನೆಯವ್ರು ಮಧುಗಿರಿ ಸೈಡ್ ಹೋಗಿದ್ರಿಂದ ವಿನೆಗರ್ ತಂದು ಕೊಟ್ಟರು. ಫೋನ್ ಮಾಡಿ ಹೇಳಿದ ತಕ್ಷಣ ತೊಗೊಂಬಂದ್ರು. ಏನಂದರೆ ಹೊಲ್ದ ಹತ್ರ ಏನಾದರೂ ಅವ್ರು ಕೆಲಸ ಮಾಡ್ತಾಯಿದ್ರು ಅಂದಿದ್ದೆ ಹೇಳಿದ್ದಿದ್ರೆ ವಿನೆಗರ್ ಪಕ್ಕ ತಂದು ಕೊಡ್ತಿರ್ಲಿಲ್ಲ. ಯಾಕೆಂದರೆ ಅವ್ರ ಕೆಲಸ ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ಕೈಮಾರ ಹತ್ರ ಅಂದರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಹೋಗಿನೂ ವೇಸ್ಟು. ಹೆಂಗಿದ್ರು ಮಧುಗಿರಿಗೆ ಹೋಗಿದ್ರಲ್ಲ ಅಂತಂದು ಫೋನ್ ಮಾಡಿದ್ದೆ. ಸೊ ಫೋನ್ ಮಾಡಿದ ತಕ್ಷಣ ತೊಗೊಬಂದು ಕೊಟ್ಟರು. ಒಂದು 1/2 hour ಅಷ್ಟರಲ್ಲಿ ತೊಗೊಬಂದು ಕೊಟ್ಟರು. ನೋಡಿ ಹಾಲು ಆವಾಗಲೇ ನಿಂಬೆಹಣ್ಣು ಹಾಕಿದ್ರೆ ಹಾಲು ಹೊಡ್ಕೊಳ್ಳೇ ಇಲ್ಲ. ಈಗ ವಿನೆಗರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಹಾಲು ಹೊಡ್ಕೊಳ್ತು ಅಂತಂದು. ಯಾರಾದ್ರೂ ಪನ್ನೀರಾಗಲಿ ಇಲ್ಲ ಈ ಥರ ರಸ್ಮಲೈ ರೆಸಿಪಿ ಆಗಲಿ ಮಾಡೋರಿದ್ದರೆ ದಯವಿಟ್ಟು ಯಾರೂ ನಿಂಬೆಹಣ್ಣು ಹಾಕಿ ಹಾಲು ಹೊಡೆಸ್ಕೊಂಡು ರೆಸಿಪಿ ಮಾಡೋಣ ಅಂತಂದಂತೂ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಮ್ಮ ಮನೆಯವರು ವಿನಿಗರ್ ತಂದು ಕೊಟ್ಟಿದ್ದಕ್ಕೆ ಸರಿಯತ್ತು. ಇಲ್ಲಾಂದರೆ 2 ಲೀಟ್ರ್ ಹಾಲು, 1 ಲೀಟ್ರ್ ಹಾಲಂತೂ ಬಿಡಿ ಅದಕ್ಕೇನು ನಿಂಬೆಹಣ್ಣೇನು ಹಿಂಡಿರಲಿಲ್ಲ. ಸೊ ಎಪ್ಪು ಹಾಕಿದ್ರೆ ನಡೆಯುತ್ತೆ, ಮತ್ತು ಮಕ್ಳಿಗೆ ಹಾಲೆಲ್ಲ ಕಾಸ್ಕೊಟ್ಟಿದ್ರೆ ಸರಿ ಹೋಗಿರೋದು. ಬಟ್ 1 ಲೀಟ್ರ್ ಹಾಲಿಗೆ ಪೂರ್ತಿ ನಿಂಬೆಹಣ್ಣು ಬೇರೆ ಹಿಂಡ್ಬಿಟ್ಟಿದ್ದೀನಿ. ಅದು ಮತ್ತೆ ಟೀ ಕಾಫಿ ಗಿಡಕ್ಕೆ ಹೋದರೆ ಆವಾಗ ಕಾಫಿ ಪೌಡ್ರ್ ಹಾಕಿದ್ರೆ ಸಕ್ಕರೆ ಹಾಕಿದಾಗ ಆ ಟೈಮಲ್ಲಿ ಹೊಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಮ್ಮ ಮನೆಯವರು ತಂದು ಕೊಟ್ಟಿದ್ದಕ್ಕೆ ಸರಿಯೋತು. ನೀವು ಯಾರಾದರೂ ರೆಸಿಪಿ ಮಾಡೋರಿದ್ದರೆ ನಿಂಬೆಹಣ್ಣಿಂದ ಹಾಲು ಹೊಡ್ಕೊಳ್ಳೋದಿಲ್ಲ, ವಿನೆಗರ್ ಇದ್ದರೆ ಮಾತ್ರ ಪನ್ನೀರಾಗಲಿ ರೆಸಿಪಿ ಈ ಥರದ್ದೇನಾದರೂ ಟ್ರೈ ಮಾಡೋಕ್ಕೆ ರೆಡಿ ಮಾಡ್ಕೋಬೋದು ಅಷ್ಟೇ.
ಸೊ ಈಗ ಪನ್ನೀರು ರೆಡಿಯಾಗಿರೋ ಪನ್ನೀರನ್ನ ನೋಡಿ ಈ ಥರ ಒಂದು ಸ್ಟ್ರೈನರ್ನಲ್ಲಿ ಒಂದು ಕಾಟನ್ ವೈಟ್ ಕರ್ಚಿಪ್ ಬರುತ್ತೆ ನೋಡಿ, ಕರ್ಚಿಪ್ಪು ಹಾಕ್ಬಿಟ್ಟು ಈಗ ಅದ್ರ ಮೇಲೆ ಇನ್ನೊಂದು ಸರಿ ನೀರು ಹಾಕ್ಬಿಟ್ಟು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಂಬೆಹಣ್ಣು ಮತ್ತು ವೆನೆಗರ್ದು ನಿಂಬೆಹಣ್ಣಿಂದು ಹುಳಿ ಅಂಶ ಆಗಿ ವೆನೆಗರ್ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಸೊ ಅದು ಹೋಗಲಿ ಅಂತಂದು ಮತ್ತೆ ಒಂದೆರಡು ಸರಿ ತೊಳ್ಕೊಂಡು, ಏನಿಲ್ಲ ಅಂದರೆ ಒಂದು 2 ಸರಿ 3 ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದೆರಡು ಸರಿ ತೊಳ್ಕೊಬಿಟ್ಟು ಈ ಥರ ಚೆನ್ನಾಗಿ ಅದರಲ್ಲಿರೋ ನೀರನ್ನೆಲ್ಲ ಈ ಥರ ಚೆನ್ನಾಗಿ ಹಿಂಡಬೇಕು. ಹಿಂಡಿದ್ರೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ. ಹಿಂಡಿದಾದ್ಮೇಲೆ ಅದೇ ಸ್ಟ್ರೈನರಲ್ಲೇ ಅದನ್ನು ಹಿಂಡಿ ಪನ್ನೀರ್ ಇರುತ್ತಲ್ಲ, ಅದೇ ಸ್ಟ್ರೈನರಲ್ಲೇ ಪನ್ನೀರನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಗುಂಟ್ಕಲ್ಲು ಇಲ್ಲ ಏನಾದರೂ ಒಂದು ಭಾರದ ವಸ್ತು ಇಡಬೇಕು. ಆವಾಗ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ, ಪನ್ನೀರ್ ಗಟ್ಟಿಯಾಗುತ್ತೆ. ಆವಾಗ ನಾವೇನಾದರೂ ಆ ಥರ ಸ್ಟ್ರೈನರಲ್ಲಿ ಸೋಸಿಬಿಟ್ಟು ಮತ್ತು ಪನ್ನೀರಲ್ಲಿರೋ ನೀರೆಲ್ಲ ತೆಗೆದಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅದು ಒಂಥರ ಮೆತ್ತಗೆ ಚೆನ್ನಾಗಿರಲ್ಲ ಮತ್ತು ಪನ್ನೀರು. ಸೊ ಈಗ ಇನ್ನೊಂದು ಕಡೆಗೆ ಒಂದು ಬಾಣಲಿಗೆ 1 ಕಪ್ ಸಕ್ಕರೆ, 1 ಕಪ್ ಸಕ್ಕರೆ ಹಾಕಿದ್ರೆ 3 ಕಪ್ ವಾಟರ್ ಹಾಕಬೇಕು ನೋಡಿ. 1 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆ ಪನ್ನೀರಿಂದ ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆಗೆ ಸಕ್ಕರೆ ಜ್ಯೂಸ್ ರೆಡಿ ಮಾಡೋಣ ಅಂತಂದು ಒಂದು ಕುದಿ ಬಂದರೆ ಸಾಕಿದೇನು ಜಾಸ್ತಿ ಬರೋ ಅವಶ್ಯಕತೆ ಇಲ್ಲ. ಸೊ ಈಗ ಪನ್ನೀರ್ ರೆಡಿಯಾಗಿದೆ ನೋಡಿ, ನೀರೆಲ್ಲ ಹೋಗ್ಬಿಟ್ಟು ಯಾವ ಥರ ಗಟ್ಟಿಯಾಗಿದೆ ಅಂತಂದು ಚೆನ್ನಾಗಿ ಬಂದಿದೆ. ಸೊ 1 ಲೀಟ್ರ್ ಹಾಲಿಗೆ ಇಷ್ಟೇನಾ ಬಂದಿದ್ದು ಅಂತ ನೀವು ಅಂದ್ಕೋಬೋದು, ಬಟ್ ವಿಡಿಯೋದಲ್ಲಿ ಮಾತ್ರ ಚಿಕ್ಕದಾಗಿ ಇಷ್ಟೇ ಕಾಣಿಸ್ತಿದೆ. ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲ ಎಷ್ಟು ಪನ್ನೀರು ಉಂಡೆಗಳಾಗಿದ್ವು ಅಂತಂದು ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೋಡಿ, ಈ ಪನ್ನೀರನ್ನ ಅಷ್ಟಕ್ಕೆ ಬಿಡೋಂಗಿಲ್ಲ, ಮತ್ತು ಅದನ್ನು ಚೆನ್ನಾಗಿ ಅಂಗೈಯಲ್ಲೇ ಸ್ಮ್ಯಾಶ್ ಮಾಡಬೇಕು, ಅಂದರೆ ನಾದ್ಕೋಬೇಕು. ಅದು ಚೆನ್ನಾಗಿ ಯಾವ ಥರ ಅಂದರೆ ನೈಸ್ ಥರ, ಇದು ಒಂಥರ ನೈಸಾಗಬೇಕು, ಮತ್ತು ಅದು ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ. ಗಟ್ಟಿ ಇತ್ತಲ್ವ, ಸೊ ಮೆದುವಾಗುತ್ತೆ. ಚೆನ್ನಾಗಿ ನಾದಿದ್ಮೇಲೆ ಮೆದುವಾಗಿ ಈ ಟೈಪ್ ಬರುತ್ತೆ ನೋಡಿ. ಸೊ ಇವಾಗ ನಮಗೆ ಯಾವ ಶೇಪಲ್ಲಿ ಉಂಡೆ ಥರ ಮಾಡ್ಕೊಬಿಟ್ಟು ನಮಗೆ ಯಾವ ಶೇಪು ಅಂದರೆ ರಸ್ಮಲೈ ಶೇಪಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳೋದಷ್ಟೇ. ಉಂಡೆ ಮಾಡ್ಕೊಂಡು ನೋಡಿ, ಒಂಚೂರು ಬಿರುಕು ಬಿಟ್ಟಿಲ್ಲ, ಎಲ್ಲೂ ಒಡೆದಿಲ್ಲ ಕೂಡ. ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿರುತ್ತೆ, ಹಾಗೆ ಬಿರುಕು ಬಿಡಲ್ಲ, ಒಡೆಯಲ್ಲ ಪನ್ನೀರು. ಸೊ ಇಲ್ಲ ಅಂದರೆ ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕದಲ್ಲಿ ಆಗಿದ ತಕ್ಷಣ ಎಲ್ಲ ಬಿರುಕು ಬಿಟ್ಬಿಡುತ್ತೆ. ಸೊ ಎಲ್ಲವನ್ನು ಉಂಡೆ ಮಾಡಿಕೊಂಡು ರಸ್ಮಲೈ ಶೇಪ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಸಕ್ಕರೆ ಕರಗಿಬಿಟ್ಟು ಒಂದು ಕುದಿ ಬರ್ತಾಯಿದೆ. ಪಾಕ ತೆಗೆಸೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಬಂದರೆ ಸಾಕು ನೋಡಿ. ಎಷ್ಟೊಂದು ಪನ್ನೀರ್ ಉಂಡೆಗಳು ಆಗಿದ್ದಾವೆ ಅಂತಂದು. ಸೊ ಇವನ್ನ ಈಗ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಅವು ಸೈಜು ಡಬಲ್ ಆಗ್ತವೆ, ಸ್ಟಾರ್ಟಿಂಗೇ ನೋಡಿಕೊಂಡು ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ. ಸಕ್ಕರೆ ಪಾಕದಲ್ಲಿ ಕುದ್ದಿದ ಮೇಲೆ ಮತ್ತೆ ಸೈಜು ಡಬಲ್ ಆಗುತ್ತೆ ಅದು. ಸೊ ಎಲ್ಲ ಹಾಕ್ತಾಯಿದ್ದೀನಿ, ಏನಿಲ್ಲ ಅಂದರೂ ಒಂದು 15 ಆಗಿತ್ತು ಅನಿಸುತ್ತೆ. ಸೊ ಅಷ್ಟು ಉಂಡೆಗಳೆಲ್ಲ ಆಗಿದ್ವು. ಹಾಗೆ ಅದ್ರ ಜೊತೆಗೆ ಚಿಕ್ಕ ಉಂಡೆಗಳ್ನ ಯಾಕೆ ಮಾಡಿದ್ದೀರಾ ಅಂತ ಕೇಳ್ಬೋದು ನೀವು. ಯಾಕೆಂದರೆ ನನ್ನ ಮಗುಗೆ ಗುಲಾಬ್ ಜಾಮೂನ್ ಬೇಕು ಅಂತ ಕೇಳಿದ್ದೆ. ನಾನು ಇದರಲ್ಲೇ ರಸಗುಲ್ಲ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡೋಕ್ಕೆ ಅಂತ ಉಂಡೆ ಥರ ಚಿಕ್ಕದಾಗಿ ಹಾಕಿದ್ದೀನಿ ಅಷ್ಟೇ ನೋಡಿ. ಈಗ 1-2 ಕುದಿ ಬಂದಿದೆ. ಆಲ್ರೆಡಿ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತಂದು ಇದು ಸೈಜು ನಾವೇನು ಹಾಕಿರ್ತೀವಿ ನೋಡಿ ಅದಕ್ಕೆ ಡಬಲ್ ಆಗುತ್ತೆ. ಬಟ್ ಇನ್ನೊಂದು ಏನಂದರೆ, ಯಾವುದೇ ಕಾರಣಕ್ಕೂ ಕೈ ಆಡ್ಸೋಕೆ ಹೋಗ್ಬಿಡ್ರಿ. ಕೈ ಆಡಿಸಿದ್ರೆ ಈ ಟೈಮಲ್ಲಿ ಏನಾದರೂ ನಾವು ಕೈ ಆಡ್ತಿದ್ದೀವಿ ಅಂದರೆ ಎಲ್ಲ ಪುಡಿ ಆಗೋಗ್ಬಿಡುತ್ತೆ ಅಷ್ಟೇ, ರಸಮಲೈ ಎಲ್ಲ ಪುಡಿ ಆಗೋಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಕೈ ಆಡ್ಸೋಕೆ ಹೋಗ್ಬೇಡ್ರಿ. ಅದು ಕುದೀಲಿ. ಸೊ ಒಂದು 10 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡ್ದಲೇ ಕುದಿಸ್ಕೋಬೇಕು. ಅದಾದಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಪರ್ಫೆಕ್ಟಾಗಿ ರಸಮಲೈ ರೆಡಿ ಆಗುತ್ತೆ. ಸೊ ನೋಡಿ, ಸಕ್ಕರೆ ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತಂದು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಸಕ್ಕರೆ ಪಾಕ, ಇನ್ನೇನು ಜಾಸ್ತಿ ಇಲ್ಲ. ಈಗ ರಸಮಲೈಗೆ ಹಾಲು ರೆಡಿ ಮಾಡಬೇಕಲ್ವ, ಅದಕ್ಕೆ ಈಗ 1 ಲೀಟ್ರ್ ಹಾಲು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಲ್ವ, ಅದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ 1 ಕಪ್ ಸಕ್ಕರೆ ಆವಾಗಲೇ ತೊಗೊಂಡಿದ್ವಲ್ಲ ಅಷ್ಟೇ 1 ಕಪ್ ಸಕ್ಕರೆ ಹಾಕಿದ್ದೀನಿ. ಅದು ಕುದಿಲಿ. ಅಷ್ಟರಲ್ಲಿ ಈ ಕಡೆ ಸೈಡ್ ನೋಡಿ ಕೇಸರಿ ತೊಗೊಂಬಂದಿದ್ವಿ. ಕೇಸರಿ ಅಂತೂ ಏನು ರೇಟು, ಅಪ್ಪ ಅದೇನು ರೇಟು ಅಂದರೆ ಸಖತ್ ರೇಟ್ ಆಗಿದೆ. ಇದನ್ನು ಬೆಳೆಯೋ ಥರ ಏನಾದರೂ ಇದ್ದಿದ್ರೆ ಪಕ್ಕ ನಮ್ಮ ಮನೆಯವ್ರು ಬೆಳೆದು ಬಿಡೋರು ಅನಿಸುತ್ತೆ, ಅಷ್ಟು ರೇಟ್ ಇದು. ಸೊ ನೋಡಿ ಎಷ್ಟು ರೇಟು ಅಂದರೆ 1 ಗ್ರಾಮು 300 ಚಿಲ್ಲರೆನೇ ಇತ್ತು. ಸೊ ಇದು ಅರ್ಧ ಗ್ರಾಮ್ ತಂದಿರೋದು ನಾವು. ಅರ್ಧ ಗ್ರಾಮ್ಗೆ 200 ಚಿಲ್ಲರೆ. ಇದು 280 ಏನೋ ಹೇಳಿದ್ರು ಅನಿಸುತ್ತೆ. 280 ರೂಪಾಯಿ ಅರ್ಧ ಗ್ರಾಮ್ಗೆ. ನೋಡಿ ಇದು ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಒಳ್ಳೆ ಬಂಗಾರದ ರೇಟ್ ಆಗಿದೆ ಕೇಸರಿ. ಸೊ ಇದನ್ನು ಈಗ
ಒಂದು ಬೌಲ್ಗೆ ಕಾದಿರೋಂಥ ಹಾಲನ್ನ ಹಾಕ್ಕೊಂಡು ಈಗ ಅದಕ್ಕೆ ಕೇಸರಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಲ್ಲರ್ಗೋಸ್ಕರ ಅಷ್ಟೇ. ಕೇಸರಿ ಆಪ್ಷನಲ್ಲು, ಅಂದರೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಕಲ್ಲರ್ಗೋಸ್ಕರ ಕೇಸರಿಯಿಂದನೇ ಟೇಸ್ಟ್ ಬರುತ್ತೇನೋ ಅನ್ನೋದು ಗೊತ್ತಿಲ್ಲ ನನಗೆ, ಬಟ್ ಆಪ್ಷನಲ್ಲ. ನಾನು ಅಂದ್ಕೊಂಡೆ ಅಷ್ಟೊಂದು ರೇಟ್ ನೋಡಿಬಿಟ್ಟು ಅದಾದಮೇಲೆ ಕೇಸರಿ ಬದಲು ಒಂದು ಚಿಟಿಕೆ ಅರಿಶಿನ ಹಾಕಿದರೆ ಸರಿ ಹೋಗಿರೋದಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ. ಹಾಗೆ ಕೇಸರಿ ಹಾಕಿದ್ನಲ್ಲ ಹಾಲಲ್ಲಿ, ಅದೆಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಂಡಿತ್ತು. ಈಗ ಕುದಿಯುವಂಥ ಹಾಲಿಗೆ ಕೇಸರಿ ಹಾಕಿರೋ ಅಂಥ ಹಾಲನ್ನ ಹಾಕ್ಬಿಟ್ಟು ಹಾಗೆ ಅದರ ಜೊತೆಗೇ ಏಲಕ್ಕಿ ಪೌಡರ್ನ ಹಾಕಿ ಇನ್ನೊಂದೆರಡು ಸರಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕಲರ್ ಟರ್ನ್ ಆಗುತ್ತೆ, ಏನಂದರೆ ಯೆಲ್ಲೋ ಕಲರ್ಗೆ, ಲೈಟ್ ಕಲರ್ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಈಗ ನೋಡಿ ಈ ಥರ ಕುದಿಬೇಕು. ಚೆನ್ನಾಗಿ ಹಾಲು ಕುದ್ದಷ್ಟು ಚೆನ್ನಾಗಿರುತ್ತೆ. ಏನಂದರೆ 1 ಲೀಟ್ರ್ ಹಾಲು ತೊಗೊಂಡ್ರೆ 1/4 ಲೀಟ್ರ್ ಹಾಲು ಆಗೋವಷ್ಟು ಕುದಿಸ್ಕೊಳ್ಳಿ. ಸೊ ರಸಮಲೈಗೆ ಸ್ವಲ್ಪ ಹಾಲು ತಿನ್ನಂದರೆ ಗಟ್ಟಿಯಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಹಾಗೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಒಬ್ಸರ್ವ್ ಮಾಡ್ಕೊಂಡಿದ್ದೆ ಸಕ್ಕರೆ ಪಾಕ ಎಲ್ಲ ರಸಮಲೈ ಅಂತಂದು. ಆ ಸಕ್ಕರೆ ಪಾಕದಲ್ಲಿರೋ ಪಾಕನ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ, ಜಾಸ್ತಿ ಅಲ್ಲ. ಸ್ವಲ್ಪ ರಸಮಲೈನ ಈ ಥರ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ಸಕ್ಕರೆ ಪಾಕ ಸ್ವಲ್ಪ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಹಾಲಲ್ಲಿ ಕುದಿಯುವಂಥ ಹಾಲಲ್ಲಿ ಹಾಕಬೇಕು. ಹಾಕಿದ್ದಾದಮೇಲೆ ಅದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಕುದಿಯುವಂಥ ಹಾಲಿಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಸೈಡಿಗೆ ತೆಗೆದಿಡಬೇಕು. ಈ ಕಡೆ ನನ್ನ ಮಗ ಗುಲಾಬ್ ಜಾಮೂನ್ ಕೇಳಿದ್ರಲ್ಲ, ರಸಗುಲ್ಲ ಮಾಡಿದ್ದೀನಿ. ಹಾಂ ತಿನ್ನು ಅದು ಕೇಸರಿ. ಹಾಂ ಅದು ಏಯ್ ತಿನ್ನಾಯ್ತು ಆಯ್ತಾ ಊಟಕ್ಕೆಲ್ಲ ಕರೆದಿದ್ದು ನಿಂಗೆ. ಚೆನ್ನಾಯ್ತಾ ರಸಗುಲ್ಲ? ಇದು ರಸಗುಲ್ಲ. ನಾಳೆಗೆ ಅದು ಕೇಸರಿ ಕಣ, ತಿನ್ನೋ, ಏನಾಗಲ್ಲ. ಹೇಳ್ತಿಲ್ವ, ದಾರ ಅಲ್ಲ ಅದು, ದಾರ ಅಂತ ನಗಾಗ್ಲ ನೋಡಿ. ದುಷಿ ಕಂಡಿಡ್ಬಿಟ್ಟು ಅವನು ಇದು ಗುಲಾಬ್ ಜಾಮ್ ಬೇಕು ಅಮ್ಮನು. ನಾನು ಗುಲಾಬ್ ಜಾಮ್ ಥರನೇ ಇರ್ತೈತೆ ಹೇಳಿದನು ಅಂತಂದು ರಸಗುಲ್ಲ ಮಾಡಿಕೊಟ್ರೆ ಕಂಡಿಡ್ದುಬಿಟ್ಟ. ಈ ಥರ ಅಲ್ಲ ಮಮ್ಮಿ ಅಂತ ಹೇಳ್ತಾವೆ ನೋಡಲ್ಲಿ. ಸೊ ಈಗಿನ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ನೋಡಿ. ನನ್ನ ಮಗನಿಗೆ ಗುಲಾಬ್ ಜಾಮೂನ್ ಕೇಳಿದ್ದ, ನಾನು ಗುಲಾಬ್ ಜಾಮೂನ್ ಥರನೇ ಇರುತ್ತೆ ಅದೇ ಶೇಪಲ್ಲೇ ರಸಗುಲ್ಲ ಮಾಡ್ಕೊಡೋಣ ಅಂತಂದು ಮಾಡಿಕೊಟ್ರೆ, ಈ ಥರ ಅಲ್ಲ ಮಮ್ಮಿ ಇದು ಬೇರೆ ಗುಲಾಬ್ ಜಾಮೂನ್ ಮಾಡಬೇಕಿತ್ತು ಅಂತ ಹೇಳ್ತಾನೆ. ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತಾರೆ ಮಕ್ಕಳು ಅಂತಂದು. ಹಾಗೆ ನೋಡಿ ಒಂದು ಕಂಟೈನರ್ಗೆ ಈಗ ರಸಮಲೈ ಏನು ಮಾಡಿದ್ವಿ ನೋಡಿ, ಅದನ್ನೆಲ್ಲನ ಹಾಲಲ್ಲಿ ಹಾಕಿಟ್ಟಿದ್ವಲ್ಲ ಅದು ಹಾರ್ಕೋಬೇಕು. ಚೆನ್ನಾಗಿ ಆರಿದ್ದಾದಮೇಲೆ ತಣ್ಣಗಾಗಿದ್ದಾದ್ಮೇಲೆ ಈ ಥರ ಒಂದು ಕಂಟೈನರ್ನಲ್ಲಿ ಹಾಕ್ಬಿಟ್ಟು ಫಸ್ಟೆಲ್ಲ ರಸಮಲೈ ಹಾಕ್ಬಿಟ್ಟು ಅದ್ರ ಜೊತೆಗೆ ಹಾಲು ಹಾಕಬೇಕು. ಮತ್ತು ರಸಮಲೈ ಹಾಕಿ ಮತ್ತೆ ಹಾಲು ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ ಈಗ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಹಾಗೆ ತಿನ್ನೋಣ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ರಸಮಲೈ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಲೇ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನೋಡಿ, ಆ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ ನಾನೆಲ್ಲ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನೀಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅಂದರೆ ನೈಟ್ ಅಲ್ವಾ ಮಾಡಿರೋದು ನಾನು, ನೈಟು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಸೊ ಬೆಳಗ್ಗೆ ತಿನ್ನೋ ಅಂಥ ಟೈಮಲ್ಲಿ ನಾವು ಡೈರೆಕ್ಟ್ ಫ್ರಿಡ್ಜಲ್ಲಿರೋದು ತಿನ್ನಲ್ಲ. ಬಟ್ ರಸಮಲೈ ಕೋಲ್ಡ್ ಇರೋದನ್ನೇ ತಿನ್ನಬೇಕಲ್ವ, ಸೊ ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆ 1 ಅವರ್ ತೆಗೆದಿಟ್ಬಿಟ್ಟು ಆಮೇಲೆ ತಿಂದರೆ ಆಯಿತು ಅಂತಂದು ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ. ಕೋಲ್ಡ್ ಆಗಬೇಕು, ಕೋಲ್ಡ್ ಇದ್ರೇ ರಸಮಲೈ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾಳೆ ತೋರಿಸ್ತೀನಿ ಯಾವ ಥರ ಬಂತು ಅನ್ನೋದು. ಸೊ ವೈಸ್ ನೋಡಿ ಡೆಸರ್ಟ್ ಎಲ್ಲ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ಬಿಟ್ಟು ಇನ್ನೇನು ತಿಂತೀವಿ ಅನ್ನೋ ಟೈಮಲ್ಲಿ 1 ಅವರಲ್ಲಿ ತೆಗೆದಿಟ್ಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.